ಹಾಯ್ ನಮಸ್ತೆ ಎಲ್ರಿಗೂ. ಸ್ಟಡಿ ಫಾರ್ ಗೋಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇರುವ ಎಲ್ಲ ಅಭ್ಯರ್ಥಿಗಳಿಗೆ ಬಹಳ ಮಹತ್ವದ ಅಪ್ಡೇಟ್ ಬಂದಿದೆ. ಹೊಸ ನೇಮಕಾತಿ ನಿಯಮಗಳ ಪ್ರಕಾರ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಲವು ಬದಲಾವಣೆಗಳನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ಯಾವೆಲ್ಲ ಬದಲಾವಣೆಗಳು ಆಗಿವೆ, ವಿವರಣಾತ್ಮಕ ಪರೀಕ್ಷೆ ಕೂಡ ರದ್ದಾಯ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇದು ಸಂಪೂರ್ಣ ಉಚಿತ. ಬನ್ನಿ ಹಾಗಿದ್ರೆ ಏನದು ಅಪ್ಡೇಟನ್ನು ನೋಡೋಣ. ಮೊದಲನೆಯದಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಸುಮಾರು 15,000 ಹುದ್ದೆಗಳನ್ನು ಭರ್ತಿ ಮಾಡುವ ಉದ್ದೇಶವಿದೆ ಎಂಬ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಇದರಿಂದ ಹಲವು ವರ್ಷಗಳಿಂದ ಏನು ಅವಕಾಶಕ್ಕಾಗಿ ಕಾಯ್ತಾ ಇದ್ರಿ ಅವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ನಿರೀಕ್ಷೆ ಕೂಡ ಮೂಡಿದೆ ಅಂತ ಹೇಳ್ಬೋದು. ಇನ್ನು ಎರಡನೆಯದಾಗಿ ವಿವರಣಾತ್ಮಕ ಪರೀಕ್ಷೆಯನ್ನು ಪ್ರಸ್ತಾಪಿತ ಆಯ್ಕೆ ವಿಧಾನದಿಂದ ಕೂಡ ತೆಗೆದು ಹಾಕಲಾಗಿದೆ ಅಂತ ತಿಳಿಸಿದ್ದಾರೆ. ಅದ್ರ ಬದಲಿಗೆ ಅಬ್ಜೆಕ್ಟಿವ್ ಅಂದರೆ MCQ ಮಾದರಿಯ ಪರೀಕ್ಷೆಗೆ ಕೂಡ ಆದ್ಯತೆಯನ್ನು ನೀಡಲಾಗಿದೆ. ಇದರ ಪರಿಣಾಮವಾಗಿ ಅಭ್ಯರ್ಥಿಗಳು ಬರವಣಿಗೆ ಪರೀಕ್ಷೆಯ ಬದಲು ವಸ್ತುನಿಷ್ಠ ಪರೀಕ್ಷೆಗಳ ಅಂದರೆ ಪ್ರಶ್ನೆಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಮೂರನೆಯದಾಗಿ ಹೊಸ ಅಂಕಗಳ ಹಂಚಿಕೆ ಮಾದರಿಯನ್ನು ಕೂಡ ಸೂಚಿಸಲಾಗಿದೆ. ಅದರ ಪ್ರಕಾರ ಅಂದರೆ 70% ಅಂಕಗಳು CET ಪರೀಕ್ಷೆಯಿಂದ ನಡೆಸ್ತಾರಂತೆ, 20% ಅಂಕಗಳು TET ಪರೀಕ್ಷೆಯಿಂದ ತೆಗೆದುಕೊಳ್ತಕ್ಕಂಥದ್ದು, ಹಾಗೆ 8% ಅಂಕಗಳು ಪದವಿ ಇಂದ, ಇನ್ನು 2% ನೀವೇನು BEd ಮಾಡಿರ್ತೀರ ಅದರಿಂದ 2% ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಅಂತಿಮ ಆಯ್ಕೆ ಪ್ರಕ್ರಿಯೆಯಲ್ಲಿ CET ಮತ್ತು TET ಪರೀಕ್ಷೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈಗಿನಿಂದಲೇ ನೀವು CET ಮತ್ತು TET ತಯಾರಿಯನ್ನು ಗಂಭೀರವಾಗಿ ಆರಂಭಿಸುವುದು ಉತ್ತಮ. ಈ ಮಾಹಿತಿಯ ಹೊಸ ಪ್ರಸ್ತಾಪಿತ ನಿಯಮಗಳ ಆಧಾರದ ಮೇಲೆ ಹಂಚಿಕೊಳ್ಳಲಾಗಿರುವ ವಿವರಗಳು. ಅಧಿಕೃತ ನೇಮಕಾತಿ ಅಧಿಸೂಚನೆ ಪ್ರಕಟವಾದ ನಂತರ ಅಂತಿಮ ನಿಯಮಗಳು ಮತ್ತು ಪ್ರಕ್ರಿಯೆಯನ್ನು ಮತ್ತೊಮ್ಮೆ ನೀವು ಪರಿಶೀಲಿಸಬೇಕಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಅಧಿಕೃತ ಮಾಹಿತಿಯ ಜೊತೆಗೆ ನಿಮ್ಮ ತಯಾರಿಯನ್ನು ಮುಂದುವರಿಸಿ. ಇಂತಹ ಎಲ್ಲ ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗಳು HSTR, GPSTR, CET, TET ಹಾಗೂ ಇತರೆ ಉದ್ಯೋಗ ಮಾಹಿತಿಗಾಗಿ ಸ್ಟಡಿ ಫಾರ್ ಗೋಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಉಪಯುಕ್ತವಾಗಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ.